27 ಬಾಲ್ಕಿ ಕ್ಷೇತ್ರದ ಬಿಜೆಪಿ ಯುವ ಮುಖಂಡ ಪ್ರಸನ್ನ ಖಂಡ್ರೆಯವರು ಈ ಬಾರಿ ತಮ್ಮ ಜನ್ಮದಿನವನ್ನ ಅತ್ಯಂತ ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಯಾವುದೇ ಅದ್ದೂರಿತನಕ್ಕೆ ಮೊರೆ ಹೋಗದೆ ಭಾಗ್ಯನಗರದ ಗೋಶಾಲೆಯಲ್ಲಿ ಗೋಸೇವೆ ಮಾಡುವ ಮೂಲಕ ಗಮನ ಸೆಳೆದರು. ಸ್ಥಳ ಭಾಗ್ಯನಗರದ ನೂತನ ಗೋಶಾಲೆ. ವಿಶೇಷತೆ, ಗೋವುಗಳಿಗೆ ಬಾಳೆಹಣ್ಣು ನೀಡಿ ಗೋಪೂಜೆ ನೆರವೇರಿಸಿದ ಪ್ರಸನ್ನ ಖಂಡ್ರೆ. ಗೌರವ ಗೋಶಾಲೆ ನಿರ್ಮಿಸಿದ ಕೆಡಿ ಗಣೇಶ್ ಕುಟುಂಬದಿಂದ ಸನ್ಮಾನ. ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆಯವರ ಸುಪುತ್ರರಾದ ಪ್ರಸನ್ನ ಖಂಡ್ರೆಯವರು ಭಾಗ್ಯನಗರದ ಕೆಡಿ ಗಣೇಶ್ ಅವರ ಗೋಶಾಲೆಗೆ ಭೇಟಿ ನೀಡಿದರು. ಅಲ್ಲಿನ ಹಸುಗಳಿಗೆ ಮೇವು ಮತ್ತು ಹಣ್ಣುಗಳನ್ನು ತಿನ್ನಿಸಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಆಯೋಜಿಸಿದ್ದ ಸರಳ ಸಮಾರಂಭದಲ್ಲಿ ಭಾಗವಹಿಸಿ ಕೇಕ್ ಕತ್ತರಿಸಿದರು. ರೈತರ ಸಂಕಷ್ಟದ ನಡುವೆ ಅದ್ದೂರಿತನ ಬೇಡ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದ ರೈತರು ಮಳೆ ಹಾನಿಯಿಂದ ಸಂಕಷ್ಟದಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹುಟ್ಟುಹಬ್ಬ ಆಚರಿಸಬಾರದು ಎಂದು ನಿರ್ಧರಿಸಿದ್ದೆ. ಆದರೆ ಅಭಿಮಾನಿಗಳ ಪ್ರೀತಿಯ ಒತ್ತಾಯಕ್ಕೆ ಮಣಿದು ಸರಳವಾಗಿ ಆಚರಿಸುತ್ತಿದ್ದೇನೆ. ಗೋಸೇವೆಯು ನನಗೆ ಮನಸ್ಸಿಗೆ ನೆಮ್ಮದಿ ನೀಡಿದೆ ಎಂದು ತಮ್ಮ ಸಾಮಾಜಿಕ ಕಾಳಜಿಯನ್ನ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ವೀರಣ್ಣ ಕಾರಬಾರಿ, ಮುಖಂಡರಾದ ಜಗದೀಶ್ ಬೋರಿ, ಸಂಜು ಸಿಂಧೆ, ಕೆಡಿ ಗಣೇಶ್ ಹಾಗೂ 10 ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ಭಾಗವಹಿಸಿ ಶುಭ ಕೋರಿದರು. ಬೆಳಗ್ಗೆಯಿಂದಲೇ ಅವರ ನಿವಾಸಕ್ಕೆ ನೂರಾರು ಯುವಕರು ಮತ್ತು ಸಾರ್ವಜನಿಕರು ಆಗಮಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಅಭಿನಂದನೆ ಸಲ್ಲಿಸಿದರು. ಜೆಬಿ ನ್ಯೂಸ್ ಕನ್ನಡ, ಬಾಲ್ಕಿ. ಎಲ್ಲರದು ಪ್ರೀತಿ ವಿಶ್ವಾಸದಿಂದ ಇವತ್ತು ಇಷ್ಟೊಂದು ಜನ ಎಲ್ಲ ಬಂದು ನನಗೆ ಶುಭಾಶಯಗಳು ಹೇಳಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅವ್ರ ಪ್ರೀತಿ ವಿಶ್ವಾಸ ಇದೇ ರೀತಿ ನನ್ನ ಮೇಲೆ ಇರಲಿ. ನಾನು ಅವ್ರ ಪ್ರೀತಿ ವಿಶ್ವಾಸ ಈ ಕುಮಾರ್ ಕಡೆಯಿಂದ ಎಷ್ಟು ಆದಷ್ಟು ಸಾಧ್ಯವಾದಷ್ಟು ನಾನು ಕಾಯ್ಕೊಂಡು ಹೋಗೋ ಅಂತ ಒಂದು ಮಾಡ್ತೀನಿ. ಎರಡನೇದಾಗಿ ಇವತ್ತು ಗೋಶಾಲೆ ಇಲ್ಲಿ ಬಂದೀವಿ ನಾವು. ನಾನು ದೈವಭಕ್ತ. ನಾನು ದೇವ್ರದಾಗ ಭಾಳ ವಿಶ್ವಾಸ ಇಕ್ಕಿ ನನ್ನ ಜೀವನ ನಡೆಸ್ತಾ ಇರ್ತೀನಿ. ಯಾರು ಎಷ್ಟು ಅಂತಾರೆ ಅದಕ್ಕೆ ಹೆಚ್ಚಿಗೆ ವಿಶ್ವಾಸ ನಂಗೆ ದೇವ್ರನಾಗ ಅದ. ಅಷ್ಟೇ ವಿಶ್ವಾಸ ನಂಗೆ ಸನಾತನ ಧರ್ಮದಾಗೂ ಭಾಳ ಅದ. ಅದ್ರ ಜೊತೆಯಲ್ಲಿ ಸರ್ವರಿಗೆ ಸಮಬಾಳು ಸಮಪಾಳು ಇದೇನೊಂದು ವಿಚಾರ ಅದ. ಇದಕ್ಕೆ ನಾನು ಭಾಳ ನಂಬ್ಕೊಂಡಿದ್ದೀನಿ. ಬುದ್ಧ ಬಸವ ಅಂಬೇಡ್ಕರ್ ಜಿ ಅವರ ತತ್ವ ಸಿದ್ಧಾಂತಗಳಿಗೆ ನಾನು ಜೀವನದಾಗ ನಾನು ಅಳವಡಿಸ್ಕೊಂಡಿನಿ. ಇವತ್ತು ವಿಶೇಷ ಗೋಶಾಲೆಯ ಬಗ್ಗೆ ಹೇಳ್ಬೇಕಂದ್ರೆ, ಕೋಟ್ಯಾಂತರ ದೇವರಿರೋವಂಥ ಯಾವುದಾದ್ರೆ ಒಂದು ಜೀವಿ ಇದೆ ಅಂತಂದ್ರೆ ಅದು ಗೋ ಅಂಥೇಳಿ ನಮ್ಮದು ಇತಿಹಾಸದಲ್ಲಿ ನಮ್ದು ಹಿರಿಯರು, ನಮ್ಮದೆಲ್ಲ ಪೂರ್ವಜರು, ನಮ್ಮದೆಲ್ಲ ಯಾವುದ್ಯಾವ್ದು ಏನೇನು ಪುರಾವೆಗಳು ಅವ ನಮ್ಮಲ್ಲಿ, ಅದರಲ್ಲೆಲ್ಲ ಇದು ಸ್ಪಷ್ಟವಾಗಿ ಹೇಳಿದ್ದದ. ಭಕ್ತಿಯಿಂದ ಆ ಒಂದು ಶ್ರದ್ಧೆಯಿಂದ ಇವತ್ತು ನೋಡ್ತಾ ಇಲ್ಲ ಅಂಥದ್ರಾಗ ಇವತ್ತು ಕೆಡಿ ಗಣೇಶ್ ನಮ್ಮದು ಇಲ್ಲಿ ಇವತ್ತು ಸುಮಾರು ಒಂದು 100 ಹಸುವಿಂದ ಒಂದು ಗಣೇಶ್ ತೆಗಿಬೇಕಂದ್ರೆ, ಒಂದು ಗೋಶಾಲೆ ತೆಗಿಬೇಕಂತೇನೋ ಅವ್ರು ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಅವರು ಭಾಳ ಒಂದು ಪುಣ್ಯದ ಉದ್ದೇಶ ಅವ್ರಿಗೆ ಅದೇ ಹೇಳೋದು ನಾನು. ಪವಿತ್ರ ಕೆಲಸ ಅದ ಇದೊಂದು. ಇವತ್ತು ಹುಟ್ಟಿದ ಹಬ್ಬ ದಿನ ಬಂದು ನನಗೂ ಇವತ್ತು ಎಲ್ಲ ಇಲ್ಲಿರುವಂಥ ಗೋ ದೇವತೆಯ ಆಶೀರ್ವಾದ ತಗೊಳಕ್ಕೆ ಸಿಕ್ತು. ಒಂದು ಅವರ ಆಶೀರ್ವಾದದಿಂದ ಎಲ್ಲರ ಜೀವನದಾಗ ಎಂದಪ್ಪ ಬೆಳಕು ಬಾಗಲಿ ಅಂಥೇಳಿ ನಾನು ಬಯಸ್ತೀನಿ. ಮತ್ತು ನಾವೆಲ್ಲರೂ ಇಲ್ಲಿ ವಿಶೇಷ ಇಲ್ಲೆಲ್ಲ ನಾವು ಏನಿಷ್ಟು ಯುವಕರೆಲ್ಲ ಇವತ್ತು ಸೇರ್ತಾಯಿದ್ವಿ. ನಾವೆಲ್ಲ ನಮ್ಮದು ಇತಿಹಾಸ ನೆನಪಿಡಬೇಕು, ನಮ್ಮದೆಲ್ಲ ಸಂಸ್ಕಾರಗಳು ನೆನಪಿಡಬೇಕು, ನಮ್ಮ ಸಂಸ್ಕೃತಿ ನೆನಪಿಡಬೇಕು. ಅದರಲ್ಲಿ ವಿಶೇಷ ಒಂದು ಗೋ ಸೇವಾ ಒಂದು ಭಾಳ ದೊಡ್ಡದೊಂದು ವಿಶೇಷ ಪುಣ್ಯವಂತ ಒಂದು ಪವಿತ್ರವಾದಂಥ ಸಂಸ್ಕಾರ ಇದೆ ನಾನು ಹೇಳಕ್ಕೆ ಬಯಸ್ತೀನಿ. ನಿಮ್ಮ ಕಾರ್ಯಕರ್ತರಿಗೆ ಏನು ಸೂಚನೆ ಕೊಡ್ತೀರಾ ಸರ್? ಯಾವುದ್ರ ಬಗ್ಗೆದಲ್ಲಿ? ನಿಮ್ಮ ಹುಟ್ಟುಹಬ್ಬ ನಿಮಿತ್ತ ಏನು ಹೇಳ್ತೀರಾ ಅಂತ. ನನ್ನ ಕಾರ್ಯಕರ್ತರೀಗ ಈಗ ನಮ್ಮದು BJP-ನಲ್ಲಿ ಏನು ಕಾರ್ಯಕರ್ತರು ಇದಾರಲ್ಲ, ಬೇರೆ ಪಕ್ಷದ ಕಾರ್ಯಕರ್ತರ ಥರ ಇಲ್ಲ. ಇವ್ರಿಗೆ ನಾವು ಏನೂ ಧೈರ್ಯ ತುಂಬಬೇಕಾಗಿಲ್ಲಕ. ಇವ್ರು ಆಲ್ರೆಡಿ ಧೈರ್ಯ ತುಂಬ್ಕೊಂಡು ಇವ್ರು BJP ಪಕ್ಷದಾಗ ಬಂದು ಕೆಲಸ ಮಾಡ್ತಾರೆ. ವಿಶೇಷ ನಮ್ಮ ಕರ್ನಾಟಕ ಬಾಲ್ಕಿನಲ್ಲಂತೂ ನಮ್ಗಿನ್ನ ಹೆಚ್ಚಿಗೆ ಒಂದು ಹೆಜ್ಜೆ ಮುಂದೆ ನಮ್ಮ ಕಾರ್ಯಕರ್ತರು ಇರ್ತಾರೆ ಎಲ್ಲದರಲ್ಲಿ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ತಂದೆಯವರು ಅದೇ ಹೇಳ್ತಾ ಇರ್ತಾರೆ, ನೀವು ಯಾವ ಉದ್ದೇಶದಿಂದ, ನೀವೇನೊಂದು ಉಲ್ಲಾಸದಿಂದ ಜೋಶ್ನಿಂದ ಇಷ್ಟೊಂದು ವರ್ಷದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಸಲುವಾಗಿ ಕೆಲಸ ಮಾಡ್ತಾಯಿದ್ರಿ, ಅದು ಪ್ರತಿಫಲ ಸಿಕ್ಕೇ ಸಿಗ್ತದೆ ಒಂದಿಲ್ಲ ಒಂದಿನ. ನಾವು ಜನರ ಮಧ್ಯದಲ್ಲಿ ಇದ್ದು ಜನರದು ಸುಖ ದುಃಖ ಬಗ್ಗೆದಾಗ ನಾವು ಅವ್ರ ಮಧ್ಯದಲ್ಲಿ ಹೋಗಿ
ಸರ್ಕಾರದಿಂದಪ್ಪ ಅಂದ್ರೆ ಕೇಂದ್ರ ಸರ್ಕಾರನಾಗ ಒಂದು ಒಳ್ಳೆ ನಮ್ಮದು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಇದೆ. ಅವ್ರದ್ದು ಅನೇಕ ಎಂದಪ್ಪ ಸೌಲಭ್ಯಗಳು ನಾವು ಇವತ್ತು ಜನರಿಗೆ ತಲುಪಿಸ್ಬೇಕಾಗ್ಯದ. ಮತ್ತು ಯಾವಾಗೂ ನಾವಂತೂ ಕಾರ್ಯಕರ್ತರ ಜೊತೆಲಿ ಇದ್ದೇ ಇದ್ದೀವಿ. ಹಗಲು ರಾತ್ರಿ ಯಾವಾಗ ಏನಿದ್ರು ಅವ್ರ ಜೊತೆ ಇದ್ದೇ ಇರ್ತೀವಿ. ಇದೇ ರೀತಿ ಮುಂದೆ ನುಗ್ಗಬೇಕು ಅಂತ ನಾನು ಎಲ್ಲ ನನ್ನ ಕಾರ್ಯಕರ್ತರು ಮನವಿ ಮಾಡ್ತೀನಿ. ವಿಶೇಷ ಭಾಲ್ಕಿ ಕಾರ್ಯಕರ್ತರು, ಭಾಲ್ಕಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಬಗ್ಗೆದಲ್ಲಂತೂ ಎಷ್ಟು ಹೊಗಳೂರ್ನು, ಎಷ್ಟು ಅವ್ರ ಬಗ್ಗೆದಾಗ ನಾವು ಅವ್ರ ಧೈರ್ಯದ ಬಗ್ಗೆದಾಗ ನಾವು ಎಷ್ಟು ಪ್ರಶಂಸೆ ಮಾಡಿದ್ರು ಕಡಿಮೆ ಅದ. ಯಾಕಂದ್ರೆ 20 ವರ್ಷದಿಂದ ಇವತ್ತು ನಾವು ನೋಡ್ತಾ ಇದ್ದೀವಿ ಭಾಲ್ಕಿನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರ ಇಲ್ಲ. ಅಂಥದ್ರಾಗೂ ನಮ್ದು ಒಂದು ಪಕ್ಷ ಬಲಿಷ್ಠವಾಗಿ ಬೆಳೀತಾ ಇದೆ, ಬಲಿಷ್ಠವಾಗಿದೆ. ಇದೆಲ್ಲ ಕಾರ್ಯಕರ್ತರು ಶ್ರಮದಿಂದ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಆದರೆ ನಮ್ಮ ಯುವ ಘಟಕದಾಗ ನಮ್ಮ ಪ್ರಸನ್ನ ಖಂಡೆ ಅವ್ರು ಬಂದ್ರು ಭಾಳಷ್ಟು ನಮಗೆ ಒಂದು ಆನೆ ಬಲ ಬರ್ತಂತ ಹೇಳ್ತಾರೆ ಸರ್. ತಮ್ಮದು ವಿಚಾರ ಏನು ಸರ್? ಈಗ ಇದ್ರ ಬಗ್ಗೆದಲ್ಲಿ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ. ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಕ್ಷ ಇದೆ. ಕೋಟಿ ಕಾರ್ಯಕರ್ತರಿದ್ದಾರೆ. ಅದೇ ರೀತಿ ಭಾಲ್ಕಿನಲ್ಲೂ ಭಾಳಷ್ಟು ಕಾರ್ಯಕರ್ತರು ಭಾಳಷ್ಟು ವರ್ಷದಿಂದ ದುಡಿತಾ ಇದ್ದಾರೆ. ನಮ್ಮ ತಂದೆಯವರು ಮಾಜಿ ಶಾಸಕರು ಪ್ರಕಾಶ್ ಖಂಡ್ರೆ ಅವರು 2023 ಚುನಾವಣೆಯಲ್ಲಿ ಸೋತಿದ್ದಾರೆ. ಅದಾದಮೇಲೆ ಭಾಲ್ಕಿ BJP ಮಂಡಲದವರು ಏನಪ್ಪ ಅಂದ್ರೆ ಕ್ಷೇತ್ರ ನಾಯಕ ಆಗಿದ್ದಾರೆ. ಹಾಗಾಗಿ ಅವ್ರ ಜವಾಬ್ದಾರಿ ನಮ್ಮೆಲ್ಲ ಮುಖಂಡರ ಜೊತೆಯಲ್ಲಿ ಸೇರ್ಕೊಂಡು ಭಾಲ್ಕಿ ತಾಲೂಕಿನಾಗ ಏನೇ ಕಷ್ಟ ಸುಖಗಳಿದ್ದರೂ ಅವ್ರ ಜವಾಬ್ದಾರಿಯುತವಾಗಿ ಅವ್ರ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ. ಈಗ ನನ್ನ ಬಗ್ಗೆದಲ್ಲಿ ಹೇಳಬೇಕಂದ್ರೆ ನಾನು ಇವಾಗೇ ಹೇಳಿದೆ, ನಾನು ಹುಟ್ಟುಹಬ್ಬ ದಿನ ಇಷ್ಟೊಂದು ಜನ ನನಗೆ ಪ್ರೀತಿ ವಿಶ್ವಾಸದಿಂದ ನನಗೆ ಬಂದು ಇವತ್ತು ಶುಭಾಶಯ ಹಾರಿಸ್ತಾರೆ. ಯಾಕೆ ಇವತ್ತು ನಂದು ಪರಿಚಯ ಏನದ, ಪ್ರಕಾಶ್ ಖಂಡ್ರೆ ಅವ್ರ ಮಗ ಅಷ್ಟೇ ನನ್ನ ಪರಿಚಯ. ಆದ್ರೂ ಕೂಡ ಇಷ್ಟೊಂದು ವಿಶ್ವಾಸದಿಂದ ಇಷ್ಟೊಂದು ಪ್ರೀತಿಯಿಂದ ಬಂದು ನನಗೆಲ್ಲ ಇವಾಗ ಹಾರೈಸ್ತಾರೆ ಅಂದ್ರೆ ನಾನು ಅದೇ ಹೇಳ್ತೀನಿಲ್ಲ, ಇವ್ರದ್ದೆಲ್ಲ ಪ್ರೀತಿ ವಿಶ್ವಾಸ ನಾನು ಇಟ್ಕೋಬೇಕಂತೇಳಿ ನಾನು ಏನೇನು ಶ್ರಮ ಪಡಬೇಕು ಜೀವನದಾಗ ಅಷ್ಟೆಲ್ಲ ನಾನು ಶ್ರಮ ಪಡಿತೀನಿ. ಮುಂದಿನ ದಿನದಾಗ ಪಕ್ಷ ಇದೆ, 2028 ಚುನಾವಣೆ ಇದೆ. ಆವಾಗ ನಾನು ಪ್ರಕಾಶ್ ಖಂಡ್ರೆ ಮಗ ಎಂಬ ಒಂದೇ ಒಂದು ಕಾರಣಕ್ಕೆ ನಾನು ಚುನಾವಣೆ ನಿಲ್ತೀನಿ ಎಂಬುದು ತಪ್ಪು. ಪಕ್ಷ ಏನು ನಿರ್ಣಯ ತೊಗೋತದ, ಏನು ನಿರ್ಧಾರ ತೊಗೋತದ ಅದ್ರ ತಕ್ಕಂಗೆ ಯಾರಿಗ್ಯಾಕೆ ಸಿಗಲ್ಲ, ಏನಕ್ಕೆ ಇರಲ್ಲ, ಪಕ್ಷ ಏನು ಕರೆಕ್ಟಾಗಿ ನಿರ್ಧಾರ ತೊಗೋತದ. ಆದ್ರೆ ಅದಕ್ಕಿಂತ ಮುಂಚೆ ವಿಶೇಷ ಏನದ, ಈಗ ಏಪ್ರಿಲ್ನಾಗ ಕಾರ್ಯಕರ್ತರು ಚುನಾವಣೆ ಅದ. ಬರೀ ನಾವು ಮುಖಂಡರು ನಮ್ಮದು ನಾವೇ MLA ಆಗಬೇಕು, ನಾವೇ MP ಆಗಬೇಕು, ನಾವೇ ಎಲ್ಲ ಅಧಿಕಾರ ಅನುಭವಿಸ್ಬೇಕು, ಇದು ವಿಚಾರ ನಾವು ಇಕ್ಕೋಬಾರ್ದು ನನಗೆ ಅನ್ನಿಸ್ತದೆ. ನಾನು ಅಂತ ಏನು ಬೆಳೆದಿನಂತ ನಾಯಕ ಇಲ್ಲ, ಆದರೂ ನಂದು ವಿಚಾರ ನಾನು ಹೇಳ್ತಾ ಇದ್ದೀನಿ. ಈಗ ಏಪ್ರಿಲ್ನಲ್ಲಿ ಇದೆ, ಇವಾಗ ನಮ್ದೆಲ್ಲ ಕಾರ್ಯಕರ್ತರು ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ನಾವೆಲ್ಲ ನಾಯಕರು ಏನಪ್ಪ ಅಂದ್ರೆ ಟೊಂಕು ಗಟ್ಟು ಕಟ್ಕೊಂಡು TP ZP ಮುನ್ಸಿಪಾಲ್ಟಿ ನಗರಸಭೆ ಮುನ್ಸಿಪಾಲ್ಟಿ ಏನೇನು ಎಲ್ಲ ಚುನಾವಣೆ ಇದಾವೆ. ಈಗ ಗ್ರಾಮ ಪಂಚಾಯತು ಇವೆಲ್ಲ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚಿನ ಮಟ್ಟದಲ್ಲಿ ಗೆಲ್ಲಿಸ್ಕೊಂಡು ಬರೋ ಕಡೆಯಿಂದ ಪ್ರಾಮಾಣಿಕವಾಗಿ ತನು ಮನ ಧನದಿಂದ ಏನೇನು ಪ್ರಯತ್ನ ಪಡಬೇಕಾಗ್ಯದ. ಮೊದಲು ನಮ್ಮ ಆದ್ಯತೆ ಇವಾಗ ಏಪ್ರಿಲ್ ಬರ್ತಾ ಇರುವಂಥ ಕಾರ್ಯಕರ್ತರು ಚುನಾವಣೆ 28ರಲ್ಲಿ ಅವಾಗ ಏನು ನಿರ್ಧಾರ ಆಯ್ತದೋ ಏನಾಗ್ತದೋ ಅವಾಗ ಪಕ್ಷದ ನಿರ್ಧಾರ ಪ್ರಕಾರ ನಾವು ನೋಡ್ಕೊಂಡು ಹೋಗೋದು ಅಷ್ಟೇ ನಮ್ಮ ಕೆಲಸ. ಅದು ಧನ್ಯವಾದ.